ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ ಎಲ್ಲ ಆರಾಮಾಗಿ ಹಾಯಾಗಿ ನೆಮ್ಮದಿಯಾಗಿರ್ತೀರಾ. ಟೈಮ್ ಬಂದು ಜಸ್ಟ್ 10 ಗಂಟೆ, ಬಟ್ ಅದು ಸ್ವಲ್ಪ ಫಾಸ್ಟ್ ಇಟ್ಕೊಂಡಿರ್ತೀನಿ. ಯಾಕಂದರೆ ಇಬ್ಬರು ಮಕ್ಕಳನ್ನು ರೆಡಿ ಮಾಡಿ ಕಳಿಸ್ಬೇಕಲ್ವ. ಸೊ ಹಾಗಾಗಿ ಟೈಮ್ ಒಂಚೂರು ಬೇಗ ಟೈಮ್ ಆಗೋಯ್ತು ಅಂತ ಅರಿಪರಿಲಿ ಬೇಗ ಕೆಲಸ ಮಾಡ್ಬೋದು ಅಂತ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎನರ್ಜೆಟಿಕ್ ಆಗಿ ಎಂಥೂಸಿಯಾಸಮ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇವತ್ತೊಂದು ಸ್ಪೆಷಲ್ ಡೇ. ಏನು ಎತ್ತ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಈ ಔಟ್ಫಿಟ್ ಮೀಶೋಯಿಂದ ತರಿಸ್ದೆ. ಸುಮಾರು ನಾನು ಮೀಶೋಯಿಂದ ಬಟ್ಟೆ ತರಿಸಿದ್ದೀನಿ, ಬಟ್ ಲೋ ಕ್ವಾಲಿಟಿ. ನಾನು XXL ಬುಕ್ ಮಾಡಿದ್ದೆ. ಯಾಕಂದರೆ ಆನ್ಲೈನಲ್ಲಿ ನಾವು ಬುಕ್ ಮಾಡುವಾಗ ನೋಡ್ಕೊಂಡು ಮಾಡಿ ಬುಕ್ ಮಾಡಬೇಕು. XXL ನಾನು ಬುಕ್ ಮಾಡಿದ್ರು, XL ಬಂದಿದೆ. ಅಮ್ಮ ಹಾಸ್ಪಿಟಲೈಸ್ ಆದಾಗ ಬುಕ್ ಮಾಡಿದ್ದಿದ್ದು, ನಾನು ಚೆಕ್ ಮಾಡಿರಲಿಲ್ಲ. ಈಗ ನನಗೆ ವಾಪಸ್ ಕೊಡೋಕ್ಕೂ ಆಗಲ್ಲ, ವೇರ್ ಮಾಡಿಬಿಟ್ಟಿದ್ದೀನಿ. ಚೆನ್ನಾಗಿರುತ್ತಲ್ಲ ಅಂತ 580 ರೂಪಾಯಿ ಏನೋ ಈ ಟಾಪು ಪ್ಯಾಂಟು ಕಾರ್ಡ್ ಸೆಟ್ಗೆ. ಬಟ್ ನಂಗೆ ತುಂಬಾ ಅನ್ಕಂಫರ್ಟಬಲ್, ಒಂಥರ ಟೈಟ್ ಥರ, ಫ್ರೀ ಸೈಜ್ ಇಲ್ಲ ಅನ್ನೋ ಥರ. XXL ಥರ ಬಂದಿಲ್ಲ, ಇದು XL ಥರ ಬಂದಿದೆ. ಇದು ನನಗಾಗಲ್ಲ, ಚಾರುಗಾಗತ್ತೆ ಇನ್ನು ಸ್ವಲ್ಪ ದಿವಸ ಹೋದರೆ. ಇದು ಒಂದ್ಸಲ ಹಾಕ್ಕೊಂಬಿಟ್ಟು ಎಲ್ಲೋಗ್ತಾಯಿದ್ದೀನಿ ಏನು ಪ್ರತಿಯೊಂದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಏನೂ ರೆಡಿ ಆಗಿಲ್ಲ, ಏನೂ ಮೇಕಪ್ ಆಗಿಲ್ಲ. ಒಂದು ಸಿಂಪಲ್ಲಾಗಿ ಟಾಪ್ ಹಾಕ್ಕೊಂಡಿದ್ದೆ. ಬೆಳಗ್ಗೆ ಬೇರೆ ಬಟ್ಟೆ ಹಾಕಿದ್ದೆ ಆ್ಯಕ್ಚುಲಿ, ತೆಗೆದು ಚೇಂಜ್ ಮಾಡಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ, ದಾಲ್ ವೆಜ್ ದಾಲ್ ಮಾಡಿದ್ದೀನಿ. ದಾಲ್ ಕಿಚಡಿ ಅಲ್ಲ, ಬರೀ ದಾಲ್ ಮಾಡಿದ್ದೀನಿ. ದಾಲ್ ಗ್ರೇವಿ ಥರ ಮಾಡಿದ್ದೀನಿ. ಬೆಳಗ್ಗೆಯಿಂದ ವಾಕ್ ಹೋಗಿ ಮನೆಗೆ ಬಂದು ಕೆಲಸ ಮಾಡಿ, ಮಕ್ಕಳಿಗೆ ಡಬ್ಬಿ ರೆಡಿ ಮಾಡಿ, ಅವರಿಬ್ಬರನ್ನ ಸ್ಕೂಲಿಗೆ ಬಿಟ್ಟು, ಅಂದರೆ ಅವರೇ ಹೋಗ್ತಾರೆ, ವ್ಯಾನು ಬಸ್ ಬರುತ್ತೆ. ಇಷ್ಟಾಯಿತು ಬೆಳಗ್ಗೆಯಿಂದ. ಈಗ ಹೋಗ್ತಾಯಿದ್ದೀನಿ. ಹೋಗ್ತಾಯಿದ್ದೀನಿ ಏನು ಎತ್ತಾ ಎಲ್ಲ ಹೇಳ್ತೀನಿ. ಏನೇನಾಯಿತು ನೋಡ್ಕೊಂಬನ್ನಿ. ಸೊ ಖುಷಿ ಆಗ್ತದೆ. ಬನ್ನಿ ಹೋಗುವ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ತಮ್ಲೈನ್ ನೋಡಿದರೆ, ಆದರೂ ಬನ್ನಿ ಹೋಗುವ. ನನ್ನ ರೆಗ್ಯುಲರ್ ವ್ಯೂವರ್, ನನ್ನ ಸಿಸ್ಟರ್ಸ್ಗೆಲ್ಲ ಗೊತ್ತಿರುತ್ತೆ. 3 ಗಂಟೆ 3:15ಗೆ ಎದ್ದುಬಿಡ್ತೀನಿ. ವಾರಗಳಲ್ಲಿ 3 ಗಂಟೆಗೆ ಎದ್ದೇಳ್ತೀನಿ. ಎದ್ದು ಬಾಗಿಲು ಕಸ ಗುಡಿಸಿ, ರಂಗೋಲಿ ಹಾಕಿ, ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿ, ಮನೇಲಿ ಕಸ ಎಲ್ಲ ಗುಡಿಸಿ ನಾನು ವಾಕ್ಗೆ ಬರೋಂಥದ್ದು. ಏನು ಹಿಂದೆಗೆ ತಿರುಗಿ ನೋಡ್ತಾಯಿದ್ದೀನಿ ಅಂದರೆ, ಚಾರುವಿಕೆ ಇಬ್ಬರು ಈಗ ನನ್ನ ಜೊತೆ ವಾಕಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಚಾರುವಿದು ಬಾಣಂತನ ಎಲ್ಲ ಮುಗೀತು. ಸುಮಾರು ಜನದ ಒಂದೇ ಕಮೆಂಟ್, ನನಗೆ ಒಂದು ವೀಡಿಯೋಗೆ 1-2 ಕಮೆಂಟ್ ಆದರೂ ಇರುತ್ತೆ. ಚಾರು ಫಂಕ್ಷನ್ ಆಯಿತಾ, ಯಾವಾಗ ಅಪ್ಕಮಿಂಗ್ ಡೇಸಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಅಲ್ಲಿಂದ ಬಂದು ಅವಳಿಗೆ ಸ್ನಾನ ಮಾಡಿಸಿ, ಸ್ವಲ್ಪ ಯೋಗ ಗೀಗ ಸ್ಟ್ರೆಚಿಂಗ್ ಈ ಥರದ್ದೆಲ್ಲ ಯೂಟ್ಯೂಬೆಲ್ಲ ನೋಡಿಕೊಂಡು ಇವಾಗ ಅವಳೇ ಮಾಡ್ಕೋತಾಳೆ. ಸೊ ನಾನು ಅಷ್ಟರಲ್ಲಿ ತಿಂಡಿಗೆ ರೆಡಿ ಮಾಡೋಣ ಅಂತ, ಚಪಾತಿ ಮಾಡೋಣ, ವೆಜ್ ದಾಲ್ ಗ್ರೇವಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಚಪಾತಿ ಹಿಟ್ಟು ಕೂಡ ಕಲಸಿಟ್ಟೆ. ದಾಲ್ ಗ್ರೇವಿಗೆ ಏನೇನು ಬೇಕೋ ಪ್ರತಿಯೊಂದು ರೆಡಿ ಮಾಡ್ಕೋತಾ ಇದ್ದೆ. ವಾಕಿಂದ ಬಂದು ಗಂಜಿ ಕುಡಿಯೋಕ್ಕೂ ಟೈಮ್ ಇಲ್ಲ. ಹಾಲು ಕಾಯಿಸಿ ಚಪಾತಿ ಹಿಟ್ಟನ್ನ ಬ್ಯಾಟರ್ನ ಕಲಸಿಟ್ಟಿದ್ದೀನಿ. ತುಂಬ ಸಾಫ್ಟಾಗಿ ಬಂದಿದೆ ಚಪಾತಿ. ನೀವು ಬಿಸಿನೀರು ಮತ್ತು ಮೊಸರಲ್ಲಿ ಕಲಸಿ, ತುಂಬ ಫುಲ್ಕ ಥರ ಚಪಾತಿ ಚೆನ್ನಾಗಿ ಬರುತ್ತೆ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ದಾಲ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ದಾಲ್, ಮೂಗ್ ದಾಲ್ ಎಲ್ಲ ಹಾಕಿ ಸ್ವಲ್ಪ ದಾಲ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ರೆಸಿಪಿ ತೋರಿಸ್ತೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸೊ ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಇವನ್ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು 2 ಥರ ಬೇಳೆ, ಹೆಸರು ಬೇಳೆ ಮತ್ತು ಮೂಗ್ ದಾಲ್ ಎರಡೂ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಬೇಳೆಗೆ ತರಕಾರಿ ಏನೂ ಇಲ್ಲಪ್ಪ ಅಂತ ಅನ್ನೋ ಟೈಮಲ್ಲಿ ಬೇಗ ಆಗುತ್ತೆ. ಚೆನ್ನಾಗಿ ಬೆಳ್ಳುಳ್ಳಿ ಅರೋಮ ಬರಬೇಕು, ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು 1 ಈರುಳ್ಳಿ, 1 ಟೊಮೆಟೊ, 1 ಕ್ಯಾಪ್ಸಿಕಮ್ ಅಷ್ಟೇ. ಬೇಗ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆತ್ತಗಾಗೋ ತನಕ ಅಷ್ಟರಲ್ಲಿ 1 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಚಾರ್ವಿ ಅಂತೂ ನಾನು ಮಾಡ್ತೀನಿ ಅಂತ ಅಡುಗೆ ಮನೆಗೆ ಬರ್ತಾಳೆ. ಅದಕ್ಕೆ ಅವಳಿಗೆ ಹೇಳ್ತಾ ಇದ್ದೆ, ಮಾಡು ಅಂತ ಬಿಟ್ಟಾಗ ಯಾವ ಮೂಲೆಗೆ ಹೋಗಿ ಔಸ್ಕೋತೀಯೋ ನೋಡೋಣ ಅಂತ. ಬೇಯಿಸಿಟ್ಕೊಂಡಿರೋ ಬೇಳೆನ ಅದಕ್ಕೆ ಆ್ಯಡ್ ಆನ್ ಮಾಡ್ಕೋತೀನಿ. ಈ ಟೈಮಲ್ಲಿ ಸ್ವಲ್ಪ ತಿಳಿಸಾರು ಪುಡಿ, ಚೂರು ಧನಿಯಾ ಪುಡಿ, ಚೂರು ಅಚ್ಕಾರದ ಪುಡಿ ಇಷ್ಟೇ ಹಾಕೋದು. ಬೇಕಿದ್ರೆ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ
ಸುಮಾರು ಜನ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ, ಅಂಗಡಿಗಳಲ್ಲೇ ಸಿಗುತ್ತೆ. ಇದು ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸ್ಕೋಬೇಕು. ಆಲ್ರೆಡಿ ಬೇಳೆ ಬೆಂದಿದೆ. ಒಬ್ಬೊಬ್ಬರು ಚೆನ್ನಾಗಿ ಮಸ್ತ್ ಬಿಡ್ತಾರೆ, ಸ್ಮ್ಯಾಶ್ ಮಾಡ್ತಾರೆ. ಬಟ್ ನಾನು ಬಾಯಿಗೆ ಸಿಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. 2-3 ವಿಷಲ್ ತೆಗ್ಸಿದ್ದೀನಿ ಬೇಳೆನ. ಇದಕ್ಕೆ ಮೇಯ್ನ್ ಬೇಕಾಗಿರೋದು ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿರಬೇಕು. ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಅದು ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಗೊತ್ತಾದಾಗ ಸ್ವಲ್ಪ ಕಾಯಿ ತುರಿನ ತುರಿದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ, ರುಚಿ ಎಲ್ಲ ಕರೆಕ್ಟಾಗಿದೆಯಾ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಒಂದು ಕುದಿ ತೆಗ್ಸಿದ್ರೆ ನಮ್ಮ ವೆಜ್ ಗ್ರೇವಿ, ದಾಲ್ ಗ್ರೇವಿ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ. ಇದಕ್ಕೆ ಅನ್ನ ಕಲಿಸ್ಕೊಂಡು ತಿನ್ಬೋದು. ಎಲ್ಲದರಲ್ಲೂ, ಈವನ್ ಅದೇ ಬೇಕು ಇದೇ ಬೇಕು ಅಂತಲ್ಲ, ಎಲ್ಲದರಲ್ಲೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಅಷ್ಟರಲ್ಲಿ ವಿಕ್ಕಿದು ಕೂಡ ಸ್ನಾನ ಆಗಿತ್ತು. ಸ್ವಲ್ಪ ಹೊತ್ತು ಓದಿಸ್ತಾ ಇದ್ದು ಇಬ್ರಿಗೂ. ಅಮ್ಮ ಆಯಿತಾ ಅಂತ ಕೇಳ್ತಾಯಿದ್ರು. ಬೇಗ ಗ್ರೆನೇಟ್ ಎಲ್ಲನೂ ನೀಟಾಗಿ 2 ಸಲ ಒರೆಸ್ಬೇಕಾಗತ್ತೆ. ಸೊ ಯಾಕಂದರೆ ಇನ್ನು ಚಪಾತಿ ಒಸಿಬೇಕಲ್ವ, ಹಾಗಾಗಿ ಸೊ ನಾನು ಗ್ರೆನೇಟ್ ಮೇಲೆ ಒಸೆಯೋದು. ಚಪಾತಿ ತುಂಬ ತೆಳು ಬರುತ್ತೆ ಅಂತ ಬೇಗ ಅವರಿಬ್ಬರಿಗೂ ತಿಂಡಿ ಕೊಡ್ತಾಯಿದ್ದೀನಿ. ಯಾವಾಗಿನೂ ಜಸ್ಟ್ 7 ಗಂಟೆನೂ ಆಗಿಲ್ಲ. ಅರ್ಲಿಂದ ಮಾರ್ನಿಂಗ್ ವಾಕ್ ಮಾಡಿರ್ತಾರೆ, ಸುಸ್ತಾಗಿರುತ್ತೆ. ಫಸ್ಟಿಗೆ ನಾನು ಗಂಜಿ ಮಾತ್ರ ಕೊಟ್ಟಿರ್ತೀನಿ, ಹಾಲು ಕೊಟ್ಟಿರಲ್ಲ. ಬಿಕಾಸ್ ಹಾಲು ಕೊಟ್ಬಿಟ್ರೆ ತಿಂಡಿ ತಿನ್ನೋದು ಲೇಟ್ ಮಾಡ್ತಾರೆ. ತಿಂಡಿ ಕೊಟ್ಟಾದಮೇಲೆ ಹಾಲು ಕೊಡ್ತೀನಿ. ನೀವು ಈ ಟ್ರಿಕ್ನ ಯೂಸ್ ಮಾಡಿ. ಬೇಗ ಚಪಾತಿ ಎಲ್ಲ ಒಸ್ತು ಅವರಿಬ್ಬರಿಗೂ ತಿಂಡಿ ಕೊಟ್ಟು ಈ ಕಡೆ ಸೈಡು ಡಬ್ಬಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಕೆಳಗಡೆ ಸ್ವಲ್ಪ ಕೆಲಸ ಇತ್ತು. ಸತೀಶ್ ಒಬ್ಬರೇ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲೂ ಒಂಚೂರು ಹೋಗಬೇಕು, ನೋಡಬೇಕು. ನನಗಿದಿಷ್ಟೇ ಕೆಲಸ ಅಲ್ಲ ಗೈಸ್, ನಿಮಗೆ ಗೊತ್ತು. ನನಗೆ ಒಂದೊಂದ್ಸಲಿ ಅನಿಸುತ್ತೆ ನಾನು ಕೆಲಸ ಮಾಡೋಕ್ಕೆ ಹುಟ್ಟಿದ್ದೀನ ಅಂತ. ಬಟ್ ನಂಗೆ ಯಾವುದೇ ರೀತಿ ಡಿಗ್ರೇಡ್ ಇಲ್ಲ, ಬೇಜಾರಿಲ್ಲ. ನಾನು ಚಪಾತಿನ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಹಾಕಿ ಚಪಾತಿ ಮಾಡ್ತೀನಿ. ಜೊತೆಗೆ ಅವನು ಸ್ನಾನ ಆಗಿ ಬಂದ ತಕ್ಷಣ ಹೂವೆಲ್ಲ ಚೇಂಜ್ ಮಾಡ್ತಾನೆ. ದೀಪಕ್ಕೆಲ್ಲ ಎಣ್ಣೆ ಬಿಟ್ಟು ನಾನು ಆಮೇಲೆ ಹಚ್ಕೋತೀನಿ ಅಂತ ಹೇಳ್ತಾನೆ. ಬಟ್ ಹೂವೆಲ್ಲ ಅವನೇ ಡೈಲಿ ಹೂವೆಲ್ಲ ಹಾಕೋದು. ಅಷ್ಟರಲ್ಲಿ ನಾನು ಚಪಾತಿ ಎಲ್ಲ ಮಾಡಿ ತಿಂಡಿ ಕೊಡು ಅಂತ ಕೇಳ್ತಾಯಿದ್ರು. ಇಬ್ರಿಗೂ ಡಬ್ಬಿ ರೆಡಿ ಮಾಡಬೇಕಲ್ವ, ಹಾಗಾಗಿ ಇಬ್ರಿಗೂ ತಿಂಡಿ ಕೊಟ್ಟೆ. ಬೇಗ ತಿಂದರು. ಅಷ್ಟರಲ್ಲಿ ಇಬ್ಬರದ್ದು ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ನನ್ನ ಸಾಕ್ಸು, ಇದು ನಿನ್ನ ಸಾಕ್ಸು, ಅವಳು ನನ್ನ ಸಾಕ್ಸ್ ಎತ್ಕೊಂಡಿದ್ದಾಳೆ, ಇದು ನಂದು, ಹೀಗೆ ಹಾಗೆ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅವಳಂತೂ ಹುಟ್ಟು ಬಜಾರಿ, ಅವಳಿಗೆ ಅವ್ರ ಅಪ್ಪಂದು ಸಪೋರ್ಟ್ ಇದೆ ಅನ್ನೋ ಒಂದು ಕುಮ್ಮಕ್ಕು. ಸೊ ಏನೂ ಮಾಡೋಕ್ಕಾಗಲ್ಲ, ಹೆಂಗಾದರೂ ಆಡ್ಕೊಳ್ಳಿ, ಸಣ್ಣ ಮಕ್ಕಳಲ್ವ ಅಂತ. ಒಂದ್ಸಲಿ ಕೋಪ ಬರುತ್ತೆ, ಸುಮಾರು ರೇಗಾಡ್ಬಿಡ್ತೀನಿ. ಕೆಲಸದ ಟೆನ್ಷನಲ್ಲಿ ಏನಾದರೂ ಮಾಡ್ಕೊಳ್ಳಿ ಅಂತಲೂ ಒಂದೊಂದ್ಸಲಿ ಸುಮ್ಮನೆ ಆಗಿಬಿಡ್ತೀನಿ. ಇಂಥ ನಮ್ಮ ಮಗಳು ಅಂದ್ರೆ ಅಷ್ಟಿದ್ರೆ ತಗೋಸ್ಕೊಂಡು ನಾನು ತಿಂಗ್ ಚೆಕ್ ಮಾಡ್ತೀನಿ. ನೀನು ನಿಂದು ಬರ್ದಿ ಹೌದಾ, ಬಿಡಿ ಮಾಡ್ಕೊ. ಸಣ್ಣ ಮಗು ಅಲ್ಲ, ಸಣ್ಣ ಹುಡುಗಿ ಅಲ್ಲ ನೀನು. ನಿಂಗೆ ಶೂಸು ಸಾಕ್ಸು ಎಲ್ಲ ನಾನು ತೊಳ್ಕೊಟ್ಟು ನಿಂದು ಹಟ್ಟದ ಮೇಲೆ ಹೋಗೈತೆ. ಕುತ್ಕೊಂಡು ಉಚ್ಕೊಂಡು ತೊಳ್ಕೊ. ಅರ್ಥ ಆಯ್ತಾ ಹೇಳಿದ್ದು? ಹಾಂ, ನಿಂದು ನೀನೇ ತೊಳೆ. ಕುಣಿಯೋದು ನಿಲ್ಲಿಸ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ನಿಂದು ನೀನೇ ಉಚ್ಕೊ ಕುತ್ಕೊಂಡು. ಇಲ್ಲಿ ಯಾರೂ ಸರ್ವೆಂಟ್ ಇಲ್ಲ. ನಾನು ಸ್ವಲ್ಪ ರೂಡಾಗಿ ರ್ಯಾಶಾಗಿ ಕೋಪದಲ್ಲಿ ಮಾತಾಡಿದ್ರೆ ಅವರಿಬ್ಬರು ಸೈಲೆಂಟ್ ಆಗಿಬಿಡ್ತಾರೆ. ಅಮ್ಮಂಗೆ ಕೋಪ ಬಂದಿದೆ, ಕೆಲಸ ಮಾಡಿ ಸ್ಟ್ರೆಸ್ ಆಗಿದೆ ಅಂತ ಹೇಳಿ ಅವರಿಬ್ಬರು ಜಗಳನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅದಕ್ಕೆ ಅವನು ಬಾಯಿ ಹೇಳ್ದೆ ಹೋಗೋದಿಲ್ಲ. ಇಲ್ಲ ಅಂದರೆ ನಾನು ಕೂಗಾಡಲಿಲ್ಲ ಅಂದರೆ ಅವರಿಬ್ಬರು ಕೂಗಾಡ್ತಿರ್ತಾರೆ, ಜಗಳ ಆಡ್ತಿರ್ತಾರೆ, ಒಡೆದಾಟಗಳು ನಡೆಯುತ್ತೆ ಒಂದೊಂದ್ಸಲಿ. ಇಬ್ಬರು ಮಕ್ಕಳಿದ್ರೆ ಅದೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನೇನು ಹೇಳೋ ಅವಶ್ಯಕತೆ ಇರಲ್ಲ. ಬಟ್ ಏನಂದರೆ ಹೀಗೆ ಆಡ್ಕೊಂಡು ನೋಡಿ, ಅಲ್ಲಿ ನಿಂತ್ಕೊಂಡು ಕಣ್ಣು ನೋಡಿಯೋದು, ಸಿಗ್ನಲ್ ಮಾಡೋದು ಮಾಡ್ತಾಯಿದ್ದಾನೆ. ಅಲ್ಲಿ ವ್ಯಾನ್ ಬಂತು, ಇವಾಗ ಒಂದೇ ಉಸಿರಿಗೆ ಗುಡುಗುಡು ಅಂತ ಓಡ್ತಾನೆ. ಅಲ್ಲಿ ಕಾಣಿಸುತ್ತೆ, ಅಲ್ಲಿ ಬಂದು ಅವರನ್ನು ಮಾಡಿದ ತಕ್ಷಣ ಹೊಟ್ಟೋಗ್ಬಿಡ್ತಾನೆ. ಇಬ್ರದ್ದು ಒಂದೇ ಟೈಮಿಂಗ್ಸು. ಅಲ್ಲಿ ನೋಡಿ ಓಡ್ದ, ಗೊತ್ತಾಯ್ತಾ? ಸೊ ಅವನು ಆ ಕಡೆ ಹೋಗ್ತಾನೆ, ಇವಳು ಈ ಕಡೆ ಹೋಗ್ತಾಳೆ. ಇವಳಿಗೆ ಸ್ವಲ್ಪ ಈ ನಡುವೆ ಅವ್ರ ಅಪ್ಪಂದು ಮುದ್ದು ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾನು ಅದೇ ಹೇಳ್ತಾ ಇದ್ದೆ, ಕಂಟ್ರೋಲ್ ಮಾಡ್ಕೋ, ಕೋಪ ಇಷ್ಟೊಂದು ಒಳ್ಳೇದಲ್ಲ. ಅವನಿಗೆ ಸಿಟ್ಟು ಬಂದರೆ ಹೊಡೆದೇ ಬಿಡ್ತಾನೆ ಅವನು ಅಂತ. ಹೊಡಿತಾನೆ ಅಂತ ಆರ್ಗ್ಯುಮೆಂಟ್ ಮಾಡ್ತಾಳೆ. ಅಷ್ಟರಲ್ಲಿ ನಾನು ಕೂಡ ಮನೇಲಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಇವತ್ತು ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ. ಸ್ವಲ್ಪ ದೃಷ್ಟಿ ಆಗದ್ದೆ ನಂಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಒಂದು ನಿಂಬೆಹಣ್ಣು ತೊಗೊಂಡೋಗಿ ನೀವಳಿಸ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಬೇಕಿತ್ತು. ಸ್ವಲ್ಪ ಡ್ರ್ಯಾಗನ್ ಫ್ರೂಟು, ಆಸ್ಟ್ರೇಲಿಯನ್ ಗ್ರೇಪ್ಸು, ಲಿಚ್ಚಿ ಈ ಥರದ್ದೆಲ್ಲ ಬೇಕಿತ್ತು. ಸೊ ಹಾಗಾಗಿ ಬಂದೆ.
ಚೆನ್ನಾಗಿದೆಯಾ, ಫ್ರೆಶ್ ಆಗಿದೆಯಾ, ಗ್ರೀನ್ ಆ್ಯಪಲ್ ಈ ಥರದ್ದೆಲ್ಲ. ನಾನು ಈಗ ಎಲ್ಲೇ ಹೋಗಬೇಕು ಅಂದರೆ ಅಮ್ಮನ ನೋಡೋಕೆ ಹೋಗಬೇಕು ಅಂದರೂ ಕೂಡ ರೇರ್ ಫ್ರೂಟ್ಸ್ನ ತೊಗೊಂಡೋಗ್ತೀನಿ. ಅಲ್ಲೂ ಸಿಗುತ್ತೆ, ಅಲ್ಲೂ ತಂದುಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ನನಗೆ ಅದು ಇದು ಎಲ್ಲ ತೊಗೊಂಡೋಗೋಕೆ ಇಷ್ಟ ಇಲ್ಲ. ಕಾಂಜಿ ಪಿಂಜಿ ಎಲ್ಲ ತೊಗೊಂಡೋಗಿ ಕೊಟ್ಟರೆ ಹೆಲ್ದಿ ತೊಗೊಂಡೋಗಿ ಕೊಡಬೇಕು ಅಂತ. ಸೊ ಹಾಗಾಗಿ ಆಸ್ಟ್ರೇಲಿಯನ್ ಗ್ರೇಪ್ಸು, ಲೀಚಿ, ಡ್ರ್ಯಾಗನ್ ಫ್ರೂಟು, ಕಿವಿ ಫ್ರೂಟು ಈ ಥರದ್ದೆಲ್ಲ ತೊಗೊಂಡೆ. ಸಾಫ್ಟ್ ಅದಕ್ಕೆ ನೋಡ್ತಾ ಇದ್ದೆ, ಅದು ಒಳಗಡೆ ಏನಾದರೂ ಹಣ್ಣಾಗ್ಬಿಟ್ಟಿದೆಯಾ ಇನ್ನೂ ಇದೆ ಒಳಗಡೆ, ಇದು ಬೇರೆ ವೆರೈಟಿ, ಇದೇ ಬೇರೆ ಇದು ಬೇರೆ. ಎಲ್ಲ ತೊಗೊಂಡು ಬಿಲ್ ಹಾಕಿಸ್ಕೊಂಡು ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ಮನೆಗೆ ಬಂದು ಸತೀಶ್ಗೂ ಕೂಡ ತಿಂಡಿ ಕೊಟ್ಟು, ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ಅವ್ರಿಗೂ ಕೂಡ ಒಂದು ಲೋಟ ಹಾಲೆಲ್ಲ ಕೊಟ್ಟೆ. ಸೊ ಬಿಕಾಸ್ ಅವ್ರಿಗೂ ಕೆಲಸ ಇತ್ತು, ಅವರು ಬ್ಯುಸಿ ಇದ್ದರು, ಕೆಲಸ ಮಾಡ್ತಾ ಇರ್ತಾರೆ. ಇವಾಗಂತೂ ಅಷ್ಟು ಸೀಸನ್ ಇಲ್ಲ, ರೇರ್, ಬಿಕಾಸ್ ಸಣ್ಣ ಪುಟ್ಟದ್ದು ಯಾವುದಾದ್ರೂ ಇರುತ್ತೆ ಅಂತ ಬಿಗ್ ಆರ್ಡ್ರ್ಗಳು ಯಾವುದೂ ಇಲ್ಲ. ಸಣ್ಣ ಪುಟ್ಟದ್ದು ಬಂದರೆ ಸಣ್ಣ ಪುಟ್ಟದ್ದು ಕೂಡ ಮಾಡ್ಕೋತಾ ಇರ್ತಾರೆ. ಸೊ ಅವರು ತಿಂಡಿ ಎಲ್ಲ ತಿಂದು ಸ್ವಲ್ಪ ಕೆಳಗಡೆ ಹೋಗಿ ಬರ್ತೀನಿ, ಬೇಗ ಬೇಗ ರೆಡಿ ಆಗು ಅಂತ ಹೇಳಿದ್ರು. ಹಾಲೆಲ್ಲ ಕುಡಿದ್ಬಿಟ್ಟು ಸರಿ ಆಯಿತು ಅಂತ ಹೇಳಿ ನಾನು ಜೊತೆಗೆ ಕೂತ್ಕೊಂಡು, ನಾವು ರೇರು ಇಬ್ಬರು ಒಟ್ಟಿಗೆ ಹಿಂಗೆ ತಿಂಡಿ ತಿನ್ನೋದು ತುಂಬಾ ಕಡಿಮೆ. ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲಸದ ಒತ್ತಡ, ಅವರು ಬ್ಯುಸಿ ಇರ್ತಾರೆ. ಸೊ ಅಂದರೆ ಬೆಳಿಗ್ಗೆನೇ ಮಾಡಿರ್ತೀನಿ ಚಪಾತಿ, 7 ಗಂಟೆ ಅಷ್ಟರಲ್ಲೆಲ್ಲ ತಿನ್ನೋ ಅಷ್ಟರಲ್ಲಿ ಸ್ವಲ್ಪ ಆರೋಗ್ಬಿಟ್ಟಿರುತ್ತೆ. ಬಟ್ ಆದರೆ ಗ್ರೇವಿ ಅದೆಲ್ಲ ಬಿಸಿ ಮಾಡಿ ಇಂಥದ್ದೆಲ್ಲ ಕೊಡ್ತೀನಿ. ಹಾಲು ಕೂಡ ಕೊಟ್ಟಿದ್ದೆ. ಅವರು ನ್ಯೂಸ್ ನೋಡ್ಕೊಂಡು ತಿಂತಾ ಇದ್ದಾರೆ. ಅವರು ನಾನು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡಿ ಒಂದು ಸಣ್ಣ ಪುಟ್ಟದ್ದು ಯಾವುದೋ ಒಂದು ಆರ್ಡ್ರ್ ಇತ್ತು, ಅದನ್ನು ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರಿಗೂ ತಿಂಡಿ ಕೊಟ್ಟೆ. ನಂದು ಕೂಡ ರೆಡಿ ಆಯಿತು. ನಾನು ಕೂಡ ಕೆಳಗಡೆ ಏನು ಮಾಡ್ತಾಯಿದ್ದಾರೆ ಅಂತ, ಆಯಿತಾ ಬನ್ನಿ ಅಂತ ಕರೆಯೋಣ ಅಂತ ಹೋಗಿದ್ದೆ. ನಾನಾಗಲೇ ಅಂದಂಗೆ ಸಣ್ಣ ಪುಟ್ಟ ಕೆಲಸಗಳು ಸಿಗೋವಂಥದ್ದು, ಅದನ್ನೇ ಕೆಲಸ ಸಿಕ್ಕಿದಾಗ ಮಾಡ್ಕೋಬೇಕು. ಇದು ಅಧಿಕ ಮಾಸ ನಡೀತಾ ಇದೆ. ಜೊತೆಗೆ ಇನ್ನು ಸ್ವಲ್ಪ ದಿವಸ ಹೋದರೆ ಆಷಾಢ ಬರುತ್ತೆ. ಇನ್ನು ಆಷಾಢದಲ್ಲಿ ಪ್ರಸಾದ ಅದು ಇದು ಬಂದರೆ ಮಾತ್ರ ಕೆಲಸ, ಇಲ್ಲ ಅಂದರೆ ಅದೂ ಇಲ್ಲ. ಸೊ ಏನೇನೋ ಪಲಾವು ಆ ಥರದ್ದೆಲ್ಲ ಮಾಡ್ತಾಯಿದ್ರು, ಬಿಸಿ ಬಿಸಿ ಉದ್ದಿನ ವಡೆ ಕರೀತಾಯಿದ್ರು. ನಾನು ಅಂದೆ ತಿಂಡಿ ಟೈಮಲ್ಲಿ ಕರೆದಿದ್ರೆ ಒಂದೆರಡು ಟೇಸ್ಟ್ ಮಾಡ್ಬೋದಿತ್ತಲ್ವಾ ಅಂತ. ಇವಾಗಲೂ ತಿನ್ನು, ಯಾರು ಬೇಡ ಅಂದಿದ್ದು ನಿನಗೆ ಅಂತ ಹೇಳ್ತಾಯಿದ್ರು. ಪಪ್ಪಾಯ ಎಲ್ಲ ಕಟ್ ಮಾಡಿ ಇಟ್ಟಿದ್ರು, ಹಲಸಿನಕಾಯಿ ತಂದಿದ್ರು ಕಬಾಬ್ ಮಾಡೋಕ್ಕೆ. ಕೈಯಲ್ಲಿ ಏನಕ್ಕೆ ಕಬಾಬಾ ರೀ? ನಾನು ಅವತ್ತೇ ತಗೊಳ್ಳುವಾಗಲೇ ಅಂದೆ ಇದನ್ನು. ನಾವು ಗೊತ್ತಿಲ್ಲಪ್ಪ, ನಾವು ಯಾರೂ ಕೆಳಗೆ ಬಂದಿಲ್ಲ. ನಮ್ಮ ಮೇಲೆ ಯಾಕೆ ಹೇಳ್ತಾ ಇದೆಯಾ? ಸೊ ಫೈನಲಿ ಅವರು ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಬರ್ತೀನಿ ಬಾ ಅಂತ ಅಂದರು. ನಾನು ಕೂಡ ಇವಾಗ ಎಲ್ಲ ಹೊರಟ್ವಿ. ಸ್ವಲ್ಪ ತಂದಿದ್ದಂಥ ಫ್ರೂಟ್ಸು ಅದು ಇದು ಎಲ್ಲ ಇಟ್ಕೊಂಡು, ಇದು ಒಂದು ಸರ್ಪ್ರೈಸ್ ಅಂತ ಹೇಳ್ಬೋದು ನಮ್ಮಮ್ಮನಿಗೆ ನನ್ನ ಕಡೆಯಿಂದ. ಸೊ ನಾವಿವತ್ತು ಹೋಗ್ತೀವಿ ಅಂತ ನಾನು ಕೂಡ ಡಿಸೈಡ್ ಆಗಿರಲಿಲ್ಲ, ಯಾಕಂದರೆ ಸತೀಶ್ಗೆ ಕೆಲಸ ಇದೆ ಅಲ್ವಾ. ಅವರು ಫ್ರೀ ಇರ್ತಾರೋ ಇಲ್ವೋ, ಕರ್ಕೊಂಡು ಹೋಗ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಇದ್ದೆ. ಏನೋ ಗೊತ್ತಿಲ್ಲ, ಮೈ ಗಾಡ್ ಗ್ರೇಸ್, ದೇವರೇ ವರ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಕೆಲಸ ಇದ್ರೂ ಅವ್ರ ಕೆಲಸ ಅವರು ಮುಗಿಸ್ಬಿಟ್ಟು ಸರಿ ಹೋಗೋಣ ಬನ್ನಿರಿ ಅಮ್ಮನ ನೋಡ್ಕೊಂಬರೋಣ ಅಂತ ಅಂದಿದ ತಕ್ಷಣ ಸರಿ ಬಾ ಆಯಿತು ಅಂತ ಕರ್ಕೊಂಬಂದ್ರಲ್ಲ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ಸೊ ಈಗ ನಾವು ಮದ್ದೂರು ಕಡೆಗೆ ನಮ್ಮ ಪಯಣ ಹೊರಟ್ವಿ. ಸ್ವಲ್ಪ ಜನ ಅನ್ಕೋತೀರಾ ಸತೀಶ್ ಅಣ್ಣ ತುಂಬ ಸೈಲೆಂಟು, ಏನೂ ಮಾತಾಡಲ್ಲ, ಪಾಪ ಪಾಯಿ ಅಣ್ಣನ ಜಾಸ್ತಿ ಗೋಳುಯ್ಕೊಂಬಿಡಿ ಅಂತೆಲ್ಲ ಹೇಳ್ತೀರಾ ಡೈರೆಕ್ಟಾಗಿ ಸಿಕ್ಕಿದಾಗ. ನೀವು ಅಂದ್ಕೊಳ್ಳೋದಷ್ಟು ಅಲ್ಲ, ತುಂಬ ಮಾತಾಡ್ತಾರೆ ಅವ್ರು, ತುಂಬ ಕಾನ್ಷಿಯಸ್ ಆಗಿಬಿಡ್ತಾರೆ. ಅದು ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತು ಯಾವಾಗ ಫೋನ್ ಈಚೆ ತೆಗಿತಾಳೆ, ಕೈಯಲ್ಲಿ ತೆಗಿತಾಳೆ, ಕ್ಯಾಮ್ರಾ ಆನ್ ಯಾವಾಗ ಮಾಡ್ತಾಳೆ, ವೀಡಿಯೋ ಯಾವಾಗ ಮಾಡ್ತಾಳೆ ಅಂತ ಪ್ರತಿಯೊಂದು ಗೊತ್ತು ಅವ್ರಿಗೆ. ಸೊ ವೀಡಿಯೋ ಆನ್ ಆಗಿದ ತಕ್ಷಣ ಗಪ್ಚುಪ್ ಆಗಿಬಿಡ್ತಾರೆ. ಸೊ ಪೆಟ್ರೋಲ್ ಹಾಕ್ಸು ಅಂತ ಅಂದರು. ಸೊ ಅದಕ್ಕೆ ನಾನಂತ ಇದ್ದೆ, ದೇವಸ್ಥಾನದಲ್ಲೂ ನಾನೇ ಪೆಟ್ರೋಲ್ ಹಾಕ್ಸ್ದೆ, ಇಲ್ಲೂ ನಾನೇ ಪೆಟ್ರೋಲ್ ಹಾಕ್ಸ್ಬೇಕಾ? ಪೆಟ್ರೋಲ್ ಹಾಕ್ಸ್ಕೊಂಡು ನಿಮ್ಮ ಅತ್ತೆನ ಕರ್ಕೊಂಡು ನೋಡೋಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ವಾ ಅಂತ. ಆ್ಯಕ್ಚುಲಿ ಇವತ್ತು ನಮ್ಮ ಅಪ್ಪ ಇರಲಿಲ್ಲ, ಬಿಕಾಸ್ ಅಪ್ಪ ಮಾದೇಶ್ವರ ಟೆಂಪಲ್, ಮಾದೇಶ್ವರನ ಬೆಟ್ಟ, ಸರಿ ಈ ಕಡೆ ಸೈಡ್ ಎಲ್ಲ ಒಂದು ಇವೇ ಇರಲಿಲ್ಲ, ಈಗೆಲ್ಲ ಅದಕ್ಕೆ ರೇಟ್ ಜಾಸ್ತಿ ಆಗಿರೋದು ಒಂದೇ. ಈಗ ಏನಂದು ಅವರು ತಗೋತಾರಂತ ಯಾವ್ದಾ ಅದು ಸೈಟ್ ತಗೊಂಡ್ರು, 50 ಲಕ್ಷ ಕೊಟ್ಟವ್ರು, ದುಡ್ಡು ಮಾಡಿ ಅಲ್ಲ ಲೋನ್ ಆಗ್ಲಿಲ್ವಂತ ಅದು ಅಷ್ಟೊಂದಲ್ಲಿ ಕೊಟ್ಟಾರ. ಅದೇ ಮೈಸೂರಂತೂ ತುಂಬ ದುಬಾರಿ ಆಗ್ತಾ ಇದೆ ಗೈಸ್. ಮೈಸೂರು ಟ್ರಾಫಿಕ್ಕು ಹಂಗೆ ಆಗ್ತಾ ಇದೆ.
ಬೆಂಗಳೂರನ್ನೇ ಮೀರಿಸೋ ಮಟ್ಟ ಮೈಸೂರು ಬೆಳೀತಾ ಇದೆ. ಈ ಕಡೆ ಔಟರ್ ರಿಂಗ್ ರೋಡ್ ಎಲ್ಲ ಫುಲ್ ಕವರ್ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಓಡಾಡೋವಾಗ ಒಂದು ಮನೆಗಳಿರ್ತಿರ್ಲಿಲ್ಲ, ನೇಚರ್ ಇರ್ತಿತ್ತು, ಕಾಮಾಗಿರ್ತಿತ್ತು, ಕೂಲಾಗಿರ್ತಿತ್ತು. ಬಟ್ ಇವಾಗಂತೂ ಯಪ್ಪ ಎಲ್ಲಿ ನೋಡಿದ್ರೆ ಅಪಾರ್ಟ್ಮೆಂಟ್ಸ್, ಬಿಲ್ಡಿಂಗ್ಸ್. ಇವಾಗ ಹಂಗೆ ಮಾತಾಡ್ತಾ ನಮ್ಮ ಮದ್ದೂರಿಗೆ ಬಂದಿರೋಂಥದ್ದು. ಈಗ ನಾವು ಸುಮಾರು ಜನ ಮದ್ದೂರಲ್ಲಿ ಯಾವ ಊರು ಅಂತ ಕಮೆಂಟಲ್ಲಿ ಹೇಳ್ತಿರ್ತೀರ. ಸೊ ಮದ್ದೂರೇ HKV ನಗರ ಅಂತ. ಈಗ ನಾನು ಆನ್ ದ ವೇ ತೋರಿಸ್ತಾ ಇರ್ತೀನಿ. ಇದು ಮೇಯ್ನ್ ರೋಡ್, ಮೇಲ್ಗಡೆ ಫ್ಲೈಓವರ್. ನಿಮಗೆ ಇಲ್ಲಿ ಹೋದರೆ ಎಳ್ನೀರು ಮಾರ್ಕೆಟ್ ಸಿಗುತ್ತೆ, ರೈಟ್ಗೆ ಹೋದರೆ ಎಳ್ನೀರು ಮಾರ್ಕೆಟ್ ಸಿಗುತ್ತೆ. ನೆಕ್ಸ್ಟ್ ಈ ಫ್ಲೈಓವರಿಂದ ರೈಟಿಗೆ ಟರ್ನ್ ಆದರೆ ಅದೇ ಎಳ್ನೀರು ಮಾರ್ಕೆಟು. ಈಗ ನಾವು ಡಿವೈಡ್ ತೊಗೊಂಡ್ವಲ್ಲ, ಇದೇ HKV ಕಾಲೇಜು. ಈ HKV ಕಾಲೇಜ್ ಆಪೋಸಿಟಲ್ಲಿ ಒಂದು ರೋಡ್ ಹೋಗುತ್ತಲ್ಲ, ಅದರ ರೋಡಲ್ಲೇ ಇರೋದು ನಮ್ಮ ಮನೆ. ನಾನು ಹುಟ್ಟಿ ಬೆಳೆದು ಆಡ್ದಂಥ ಮನೆ ನಮ್ಮ ಮನೆ. ಸರ್ಪ್ರೈಸ್, ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನೋಡೋ ಒಂದು ನಾವು ಬಂದಿದ್ದು ಇವಾಗ ಯಾರಿಗೂ ಗೊತ್ತಿಲ್ಲ. ಸೈಲೆಂಟಾಗಿ ಒಳಗಡೆ ಹೋಗ್ತಾ ಇದ್ದೀನಿ. ಏನು ಸರ್ಪ್ರೈಸು? ನಾವು ಯಾರೋ ಬರ್ತಾರೆ, ಏನು ಸೈಲೆಂಟಾಗಿ ಮಾತಾಡಬೇಕು ಅಂತಿದೆಯಲ್ಲಮ್ಮ. ಫೋನ್ ಮಾಡಿದ್ದಾಗ ಇತ್ಕೋಯ್ತವನಿ. ಶ್ವೇತಾ ಫೋನ್ ಮಾಡಿದ್ಲು ಅಂತ ಸುತ್ತೂರು ಮಠಕ್ಕೆ ಅಲ್ಗೋಯ್ತಾ ಇದ್ದದಂತೆ. ಈಗ ಹೇಳ್ಬೇಕು ತಾನೆ ಬರ್ತೀವಿ ಅಂತ. ಏನ ನೋಡ್ದೇಟ್ಗೆ ಓಡಿಬಿಡ್ತಾನೆ. ಏನು ಹುಡುಗಿ ಬಟ್ಟೆ ಹಾಕೊಂಡಿ ನೀನು? ಹುಡುಗಿ ಬಟ್ಟೆ ಹಾಕೊಂಡಿ? ಹುಡುಗಿ ಬಟ್ಟೆ ಜ್ಯೂಸ್ ಏನಮ್ಮ ಮುಂತದೆ ಕುತ್ಕೋರತ್ನಕ ಯಾಕೆ ಬಾಯ್ಲಿ ಮನ್ಗಿದ್ನೆ ನಿಂಗೆ ಬೈಕ್ ಎತ್ಕೊಂಡು ಹೋಗ್ತೀನಿ ಬಾರಿ ಒಳಗೆ ರೀ. ಯಾರಮ್ಮ? ಕಿಲಾರ್ದಪ್ಪ. ಓಹೋ, ಮಂಗಳೂರು ನೋಡೋಕೆ ಅಪ್ಪ ಬಂದಿತ್ತೆ. ಏನು ವೀರೇಶ್ ಮಾಮನು ಬಂದೈತೆ. ಇನ್ಯಾರು ಇಬ್ರು ಅಂದ್ರಲ್ಲಿ ಯಾರು? ರಾತ್ರಿ ಬಂತೆ, ರಾತ್ರಿ ಇದ್ದೆ. ಹಾಂ, ಇದ್ಯಾಕೆ ಒಳಗಡೆ ಬಾ ಅಂದ್ರೆ ಅಲ್ಲೇ ಕೂತೈತೆ. ಅಲ್ಲೇ ಹೋಗ್ರಿ, ಒಂದು ನಿಮಿಷ ಒಳಗೆ ಕೂತಿರಿ. ಕುಡಿ ಸುಮ್ಮನೆ, ನಂಗೆ ಗೊತ್ತಿಲ್ಲ ಅವ್ರು ಹೋಗಿರೋದು. ಹಂಗೆ ಆರಾಕಿಟ್ಕೋ, ಹಂಗೆ ತಿನ್ನು. ಫ್ರಿಜ್ಜಲ್ಲಿ ಇರೋವೆಲ್ಲ ತಿನ್ಬೇಡ. ಅವನಿಗೆ ಫ್ಲ್ಯಾಶ್ ಐತೆ. ಆವಾಗಂತಾನೆ ಶ್ವೇತ ಬಂದಿದ್ದಾಳೆ ಮನೆಗೆ. ಕತೆ ಕರ್ಮ. ನಾನಾಗಲೇ ಹೇಳಿದಾಗೆ ನಮ್ಮಪ್ಪ ಇರಲಿಲ್ಲ, ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ರು. ಹರಕೆ ಇತ್ತು, ಮುಡಿ ಕೊಡಬೇಕಾಗಿತ್ತು ಅಪ್ಪ. ಹಾಗಾಗಿ ನನಗೆ ಯಾಕೋ ಅಮ್ಮನ ನೋಡಬೇಕು ಅನ್ನಿಸ್ತು. ಸಡನ್ನಾಗಿ ಆಲ್ ಆಫ್ ಅ ಸಡನ್ ನೋಡಬೇಕು ಅಂದ ತಕ್ಷಣ ಸತೀಶ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಬಂದುಬಿಟ್ಟೆ ಮನೆಗೆ. ಅದು ಸರಿ, ನಾನು ನೋಡ್ಬಿಟ್ಟು ನಿನ್ನ ಮನೇಲೇ ನಿಂತಿದ್ದಲ್ಲ, ಯಾಕೆ? ಬಾ ವಿಷಲ್ ಹೋಗ್ಲಿ, ಬಾ ಇಲ್ಲಿ ಮೊಬೈಲ್ ಕೊಡ್ತೀನಿ, ಬಾ ಓಡ ಬಾ. ಹೋಗೋಣ ಮೈಸೂರು. ಶನಿವಾರ ತಿನ್ಬೇಡಿ. ನಾನು ಹಾಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಬರೋದೇ ಇಲ್ಲ ನೋಡಿ ಫ್ರೆಂಡ್ಸ್. ಯದು ಪಾಪು ಆಂಟಿ ಅಂತ ನನ್ನ ಜೊತೆ ಎಷ್ಟು ಚೆನ್ನಾಗಿ ಬರ್ತಾನೆ. ಇವ್ನು ನೋಡಿ ಫ್ರೆಂಡ್ಸ್ ಬೈರಿ ಫ್ರೆಂಡ್ಸ್. ಇವನ್ಗೆ ನಾನು ಬೇಡವಂತೆ. ದನ್ನನ ಮನೇಲಿ ನಿಂತವನೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್,
ನೋಡಿ ಫ್ರೆಂಡ್ಸ್, ಅಳ್ತಾನೆ ನನ್ ಕಂಡ್ರೆ. ಅಳು ಈಗಳು ಎದ್ರಕೊಂಡು ಓಡ್ತಾವನೆ. ಹೋಗೋಣ ಮೈಸೂರಿಗೆ, ಹೋಗೋಣ ಹೋಗೋಣ. ಬಾಯ್ ಮಾಡು ಅಜ್ಜಿಗೆ, ಅಜ್ಜಿಗೆ ಬಾಯ್ ಮಾಡು. ಹತ್ರ ತಿರ್ಗಿ ಕರ್ಕೊಣ ಅಂತೈತೀನಿ. ಕೈ ಕಾಲೆಲ್ಲ ಮೂಟೆ ಕಟ್ಬಿಟ್ಟು ಕಾರ್ಗೆ ಹಾಕೊಂಡು ಹೊಂಟೋಗ್ಬಿಡ್ತೀನಿ ಹತ್ರ. ಎದು ಪಪ್ಪು ಬೇಕಾ? ಎದು ಪಪ್ಪು, ಎದು ಪಪ್ಪು. ಹಾಂ, ಇಲ್ಲಿ ಇಲ್ಲಿ ಇಲ್ಲಿ. ಓ ಟ್ರೈನ್ ಟಾಟ ಮಾಡು, ಬಾಯ್ ಮಾಡು ಟ್ರೈನ್ಗೆ. ಯಾರಿದು? ಯಾರಿದು? ಗೊಂಬೆ ಗುರಾಯಿಸ್ತವನೆ, ಉಸಿರೇ ಬರ್ತಾ ಇಲ್ಲ. ಮೊಬೈಲ್ ಬೇಕಾ? ನೋಡಿ ಹೆಂಗ್ ಒದ್ದಾಡ್ತಾವನೆ ನೋಡಿ ಫ್ರೆಂಡ್ಸ್. ವಾ, ಇಲ್ಲಿ ನೋಡಿ ಯಾರಿದು? ಬಾಯ್. ಚೆನ್ನಾಗಿ ಚಿಚ್ಚಿ ತಿನ್ಬಿಟ್ಟು ಕುಂಕುಮ ತಗೊಳ್ಳೋದು ನಾವು. ಅದಕ್ಕೆ ಇದು ನಾವು ಹೊರಗಡೆ ಬಾಯ್. ಪಪ್ಪಿ ಪಪ್ಪಿ, ಇಲ್ಲಿಗೆ ಕೆನ್ನಿಗೆ, ಈ ಕಡೆಗೆ. ಏನ್ ಕುಸ್ಕುಸಿಂದ ಕಳಿಸ್ತೀನಿ ಬಂದಾಗ ಹಿಂಗೆ ಕುಸ್ಕುಸಿಂದ ಬರುವೆ. ಫಸ್ಟ್ ಹೋಗು ನೀನು ಅಂತ ಅವನು ಹೋಯ್ತಾವಳ. ಅಲ್ಲ ಅತ್ತೆಗೆ ಬಾಯ್ ಬಾಯ್. ಪಪ್ಪಿ ಪಪ್ಪಿ ಮಂಗೆ ಬರೀ ಜಸ್ಟ್ ಗೊಂಬೆ ಮರಿ, ಗೊಂಬೆ ಮರಿ. ಬರ್ಲಾ ಅಮ್ಮ? ಜೋಪನ್ನ ಫೋನ್ ಮಾಡು. ಎಷ್ಟೇ ಬೇಡ ಅಂದರು ಮಟನ್ ಎಲ್ಲ ತೊಗೊಂಬಂದು ಅಡುಗೆ ಎಲ್ಲ ಮಾಡಿ ಬಿಸಿ ಬಿಸಿ ಮುದ್ದೆ ಊಟ ಮಾಡಿ ಅಂತ ಹಿಂಸೆ ಕೊಟ್ಟರು. ಸೊ ನಾನು ಸತೀಶ್ ಎಲ್ಲ ಊಟ ಮಾಡಿಕೊಂಡು ಬೇಡ ಅಂದರೂ ಕೇಳಲಿಲ್ಲ, ಬಿಸಿ ಬಿಸಿ ಮುದ್ದೆ ಊಟ ಮಾಡಿ ಅಂತ. ಅಪ್ಪನಿಗೆ ಕಾಲ್ ಮಾಡಿದ್ದೆ. ಅಪ್ಪ ಸಂಜೆ ಆಗುತ್ತೆ, ಸುತ್ತೂರು ಮಠಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ರು. ನಾನು ಬರೋದು ಅಪ್ಪನಿಗೂ ಗೊತ್ತಿರಲಿಲ್ಲ, ಅಮ್ಮನಿಗೂ ಗೊತ್ತಿರಲಿಲ್ಲ. ಯಾಕೋ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಇನ್ನೂ ಅಮ್ಮ ಹೋಗಿ ಒಂದು ವಾರ ಆಗಿಲ್ಲ, 4-5 ಡೇಸ್ ಆಗಿದೆ ಅಷ್ಟೇ. ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಲ್ಲ, ಪ್ರಸಾದ ಎಲ್ಲ ತಂದು ಕೊಟ್ಟೆ. ಸೊ ನೋಡಬೇಕು ಅಂದ ತಕ್ಷಣ ಬಂದೆ, ಕಣ್ತುಂಬ ಅಮ್ಮನ ನೋಡಿದೆ. ಬೇಡ ಚೆನ್ನಾಗಿತ್ತ ಸರ್ಪ್ರೈಸು? ಅದೇ ಚಂದ. ಅವನೆಲ್ಲೋದ? ಹುಲ್ಲು ಹುಲ್ಲು ಬಾಯ್, ಬಿಸಿಲು. ಹೋಗೊಳಗೆ ಆಯ್ತು. ಹುಲ್ಲು ಬಾಯ್, ಹುಲ್ಲು ಬಾಯ್, ಬಿಸಿಲು ಹೋಗಪ್ಪ ಬಾಯ್. ಟಾಟಾ ಅಮ್ಮ. ಅಮ್ಮನ ನೋಡಿ ಕಣ್ಣು ತುಂಬಂತು. ಹುಷಾರು ಮಾಡಿ ಚೆನ್ನಾಗಿ ರೆಡಿ ಮಾಡಿ ಕಳಿಸಿದ್ದೆ. ಹುಷಾರು ಮಾಡಿ ಕಳಿಸಿದ್ದಕ್ಕೋ ಸಾರ್ಥಕ ಅಂತ ಅನ್ನಿಸ್ತಾ. ಚೆನ್ನಾಗಿದ್ದಾರೆ, ಒಪ್ಸೋ ಚೆನ್ನಾಗಿರಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ಅವ್ರ ಮನೆಗೆ ಅವ್ರು ಒಂದಿನ ಹೋಗಲೇಬೇಕು. ನನಗೂ ತುಂಬ ಟಯರ್ಡ್ ಆಗ್ತಾಯಿತ್ತು, ಆಗ್ತಾಯಿತ್ತು. ಊರಿಗೆ ಬರ್ತಿದ್ದ? ಕರ್ಕೊಂಡೋಗಿದ್ರೆ ನಾನು ಊರಿಗೆ, ನೀನು ನನ್ನ ಜೊತೆ ಬರ್ತಿದ್ದ ಊರಿಗೆ ತಾತ ಅಜ್ಜಿ ನೋಡೋಕ್ಕೆ? ಬರ್ತಿದ್ದ? ಗುಡ್ ಬೈ. ಇದು ಗುಡ್ ಬೈ. ನಮ್ಮ ಪಾಪು ಹುಲ್ಲು ಪಾಪು ಬರೋದೇ ಇಲ್ಲ ನನ್ನ ಹತ್ರ. ಹುಲ್ಲು ಪಾಪು ಅಂತ ಅಳ್ತಾನೆ, ನನ್ನ ಜೊತೆಗೆ ಬರೋದೇ ಇಲ್ಲ. ನೀ ಗುಡ್ ಬೈ ಅಲ್ವಾ? ನೀ ಗುಡ್ ಬೈ ನೀನು? ಬಾಯ್ ಬಾಯ್. ಗುಡ್ ಬೈ. ನೀನು ಗುಡ್ ಬೈ. ಹಾಕ್ತೀನಿ. ಮಾಮ ಏನು ಮಾಡ್ತೈತೆ? ಏನು ಬನ್ನಿ. ನಾವೆಲ್ಲೋಗಿದ್ದೋ? ಅಪ್ಪ ಎಲ್ಲೋಗಿದ್ದೆ ನಾನು ಮಗ? ಏಯ್ ನೆನ್ನೆ ಅಲ್ಲ ಕಣ, ಇವತ್ತು ಬೆಳಗ್ಗೆಯಿಂದ ನಾನು ಮಾಮ ಎಲ್ಲೋಗಿದ್ದೋ? ನಾನು ಮಾಮ ಎಲ್ಲಿ ಲಾಲಿಪಾಪು ಮತ್ತೆ ಜ್ಯೂಸ್ ಎಲ್ಲ ಎಲ್ಲಿ? ವಾ, ನೋಡಿ ನೋಡಿ ಹೆಂಗೆ ಮಾತಾಡ್ತಾನೆ ನೋಡಿ ಗೈಸ್. ನೋಡಿ 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 ಗುಂಡು ಮನೆ, ಇದು ಗುಂಡು ಮನೆ. ಯಪ್ಪ ಹೊಟ್ಟೆ. ಏನನ್ಬೇಕೀಗ ನೀನು?
ಮೊನು ಏನು ಮಾಡ್ತಾ ಇದೀಯಾ? ಮೊನು ಪಾಪ ಏನು ಮಾಡ್ತಾ ಇದೀಯಾ? ನೋಡಿ ಏನು ಮಾಡ್ತಾನೆ. ನಾವು ಬೆಳಗ್ಗೆಯಿಂದ ಟಯರ್ಡಾಗಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ತಲೆಗೆ ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ನೇಬರ್ ಮಕ್ಕಳು ಎದು ಪಾಪು ಮೊನು ಇಬ್ಬರು ಮನೆಗೆ ಬಂದರು. ಅಷ್ಟರಲ್ಲಿ ವಿಕ್ಕಿ ಕೂಡ ಕಾಲೇಜಿಂದ ಬಂದ ತಕ್ಷಣ ಅವ್ರಗಳ ಜೊತೆ ಸ್ವಲ್ಪ ಆಟ ಆಡಿ ಟೈಮ್ ಪಾಸ್ ಮಾಡಿದ್ರೆ ನಮ್ಮ ಸ್ಟ್ರೆಸ್ ಎಲ್ಲ ಸ್ಟ್ರೆಸ್ ಔಟ್ ಆಗುತ್ತೆ, ಬಸ್ಟ್ ಆಗಿಬಿಡುತ್ತೆ. ಒಂಥರ ಹ್ಯಾಪಿನೆಸ್ ನಮಗೆ ಇವರಿಬ್ಬರು ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಅವನಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟು ಹಾಲೆಲ್ಲ ಕುಡ್ದಾಮೇಲೆ ಈಗ ಬ್ಯಾಡ್ಮಿಂಟನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಬರಲ್ಲ ಅನ್ಕೊಂಡು ಓಡ್ಬಿಟ್ಟೆ ಮನೆಗೆ. ಎದು ನೀ ಬರಲ್ಲ ಅಂದೆ. ಸೊ ಈಗ ಅವನ್ನ ಕರ್ಕೊಂಡು ಬ್ಯಾಡ್ಮಿಂಟನ್ ಕೋಚ್ ಹತ್ರ ಬಂದಿದ್ದೀನಿ. ಅವ್ರು ಹೇಳ್ತಾಯಿದ್ರು ಈ ಥರ ಶೂಸ್ ಅಲೋ ಇಲ್ಲ, ನಾನ್ ಮಾರ್ಕಬಲ್ ಶೂಸ್ ಅಲೋ ಇದೆ, ಆ ಥರ ಶೂಸ್ ತೊಗೋಬೇಕು ಅಂತ. ಸೊ ಅವ್ರ ಹತ್ರನೇ ಇದೆ, ನಾವೇ ಕೊಡ್ತೀವಿ ಅಂತ ಹೇಳಿದರು. ಸ್ವಲ್ಪ ನೋಡ್ತಾ ಇದ್ದೆ ಕೊಡಿ ಅಂತ ಹೇಳಿಬಿಟ್ಟು. ಸ್ವಲ್ಪ ದೊಡ್ಡದಿತ್ತು, ಇವನ್ ಸೈಜ್ ಇರಲಿಲ್ಲ. ಸೊ ಚೆಕ್ ಮಾಡಿಸೋಣ ಅಂತ ಹಾಕ್ಸ್ಬಿಟ್ಟು ಎಲ್ಲ ನೋಡ್ತಾ ಇದ್ದೆ. ಬಟ್ ಆದರೆ ಅವನಿಗೆ ಹೊರ್ಗಡೆನೇ ತೊಗೋಬೇಕು. ಎಷ್ಟು ರಾಶಿ ಶೂಸ್ಗಳಿದೆ ಗೊತ್ತಾ, ಒಂದು 7 or 8 ಪೇರ್ ಶೂಸ್ ಇದೆ, ಅದು ಬೇಡವಂತೆ. ಸೊ ಯದು ಪಾಪ ಕೂಡ ನಮ್ಮ ಜೊತೆ ಬಂದಿದ್ದ ಅವನ್ನ ಬಿಡೋಕ್ಕೆ ಅಂತ ಹೇಳಿ ನಾನು ಬರ್ತೀನಿ ಅಂತ ಅಂದ್ಕೊಂಡು. ಸೊ ಅವನ್ನ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಬಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಅಂತ ಎಲ್ಲ ಹೇಳ್ಬಿಟ್ಟು ಈಗ ನಾನು ಯದು ಪಾಪು ಇಬ್ಬರು ಗಾಡಿ ತೊಗೊಂಡು ಗೋಡೌನ್ ಹತ್ರ ಬಂದು. ಯಾವಾಗ ಬಂದ್ರಿ ಅಣ್ಣ? ಚೆನ್ನಾಗಾಯ್ತಾ ದರ್ಶನ ಇಲ್ಲ? ಯಾಕೆ ರಶ್ಶಾ? ಮಳೆ ಇಲ್ವಾ? ಸಖತ್ ರಶ್ಶು. ನೀವು ಟ್ರೈನಲ್ಲಿ ತಾನೇ? ಫ್ಲೈಟಲ್ಲಿ ಹೋಗಿದ್ದು ಫ್ಲೈಟಲ್ಲೇ ಬಂದಿದ್ದು? ಹಾಂ, ದರ್ಶನ ಆಯ್ತಲ್ಲ ಒಟ್ಟಿನಲ್ಲಿ? ಹಾಂ. ನೈಟ್ ಊಟಕ್ಕೆ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ರವೆ ಗೋಧಿ ಹಿಟ್ಟು ಎಲ್ಲ ಹಾಕಿ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಜೊತೆಗೆ ಇವತ್ತು ನಮಗೆ ಕಾಶಿಯಿಂದ ಪ್ರಸಾದ ಕೂಡ ಬಂದಿತ್ತು. ಗಂಗಾಜಲ ಮತ್ತು ಕಾಶಿ ಪ್ರಸಾದ ಎಲ್ಲ ತಂದುಕೊಟ್ರು. ಅವರು ಸತೀಶ್ ಫ್ರೆಂಡೇ ಆ್ಯಕ್ಚುಲಿ. ಅವರು ಕಾಶಿಗೆ ಹೋಗಿದ್ರಂತೆ. ತುಂಬ ಖುಷಿಯಾಯಿತು ನಮಗೆ ಇವತ್ತು ಕಾಶಿ ಪ್ರಸಾದ ಸಿಕ್ಕಿದ್ದು, ಗಂಗಾಜಲ ಅದೆಲ್ಲ ಸಿಕ್ಕಿದ್ದು. ಸೊ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬಂತು. ಎಲ್ಲ ಹಾಕ್ಕೊಂಡು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು? ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.